ಬಟ್ ಗ್ರಾಮಾಂತರ ನಗರ ಪ್ರದೇಶದಲ್ಲಿ ಸುರೇಶ್ ಅವರು ರೀಚ್ ಆಗಿದ್ದಾರೆ ಆ ಮಟ್ಟಿಗೆ. ಬಿಕಾಸ್ ಯಾಕಂದ್ರೆ ನಿಮಗೆ ಕಳೆದ ಬಾರಿ ಅನೇಕ ಲೀಡ್ ಆಗಿತ್ತು, ಸೌತ್ ಅಂಡ್ ಆರ್ ನಗರ ಲೀಡ್ ಆಗಿರಲಿಲ್ಲ. 3 ಚುನಾವಣೆಗಳಲ್ಲೂ ಆಗ್ಲಿಲ್ಲ. ಈ ಬಾರಿಯ ಪರಿಸ್ಥಿತಿ ಬಹಳ ವಿಭಿನ್ನವಾಗಿದೆ. ಹೌದಾ? ಖಂಡಿತ ಕಾದ್ ನೋಡಿ. ವಾವ್. ಡಿ ಕೆ ಶಿವಕುಮಾರ್ ಅವರು ಒಂದು ಯಾವಾಗಲೂ ಹೇಳ್ತಿರ್ತಾರೆ ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಅವ್ರಿಗೆ, ಹೆಂಗೆ ಅದು ಅಂತ. ಅವ್ರಿಗೆ ನನ್ನ ಬಗ್ಗೆ ವಿಶ್ವಾಸ ಇದೆ, ನನಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ. ಓಕೆ. ಸೊ ಹಾಗಾಗಿ ಇಬ್ರು ಯಾವತ್ತು ವಿಶ್ವಾಸದ ನಡೆಯನ್ನ ಇಡ್ತೇವೆ ಹೊರತು ಬೇರೆ ಏನು ಮಾಡೋದಿಲ್ಲ. ಬಟ್ ಏನೋ ಸಜೆಷನ್ಸ್ ಇದೆಯಾ? ಇಲ್ಲ ಸ್ವಲ್ಪ ಆ ಥರ ಮಾಡ್ಬೇಕು, ಈ ಥರ ಮಾಡಬೇಕು, ಈ ಚುನಾವಣೆ ಹೆಂಗೆ ಆ ಥರ ಏನಿಲ್ಲ. ಚುನಾವಣೆ ರೀತಿನೇ ಎದುರಿಸ್ಬೇಕಾಗತ್ತೆ. ಚುನಾವಣೆ ಯಾವುದೇ ತರ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿಗಳಾಗಲಿ ಚುನಾವಣೆಗೆ ಬೇಕಾದಂತ ತಂತ್ರಗಾರಿಕೆ, ಚುನಾವಣೆಗೆ ಬೇಕಾದಂತ ಸಂಘಟನೆ, ಚುನಾವಣೆಗೆ ಬೇಕಾದಂತ ವ್ಯವಸ್ಥೆ, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನು ಪಂಚಾಯತಿ ಚುನಾವಣೆನೂ ಮಾಡಿದ್ದೀನಿ, ಸೊಸೈಟಿ ಚುನಾವಣೆನೂ ಮಾಡಿದ್ದೀನಿ, MLA ಚುನಾವಣೆನೂ ಮಾಡಿದ್ದೀನಿ, MP ಚುನಾವಣೆನೂ ಮಾಡಿದ್ದೀನಿ, ಸಾಕಷ್ಟು ಚುನಾವಣೆಗಳನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲಾ ಚುನಾವಣೆಗಳನ್ನು ಕೂಡ ನಾವು ಯಾವ ಹಂತದಲ್ಲಿ ಏನೇನ್ ಮಾಡ್ಬೇಕು, ಯಾವ ರೀತಿಯಾಗಿ ಚುನಾವಣೆಯನ್ನ ಗೆಲ್ಬೇಕು, ಗೆಲ್ಲಿಕ್ಕೆ ಏನ್ ಮಾಡ್ಬೇಕು, ಚುನಾವಣೆಗಳನ್ನ ಯಾವತ್ತೂ ಕೂಡ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಅವರು ಬೇರೆಯವ್ರು ನಿಂತಿರ್ಲಿ, ನಮ್ಮವ್ರು ನಿಂತಿರ್ಲಿ, ಇನ್ನೊಬ್ರು ನಿಂತಿರ್ಲಿ, ನಮ್ಮ ಕಾರ್ಯಕರ್ತರು ನಿಂತಿರ್ಲಿ, ಕಾರ್ಯಕರ್ತರನ್ನ ಗೆಲ್ಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ನನ್ನ ಚುನಾವಣೆ ಅಂತ ಮಾಡಿದ್ದೀನಿ. ನನ್ನ ಕಾರ್ಯಕರ್ತರು, ಮುಖಂಡರು ಅವರು ಅದು ನನ್ನ ಚುನಾವಣೆ ಅಂತ ಅವರು ಮಾಡ್ತಾರೆ.